2018ರಲ್ಲಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಇದೇ ದೊಡ್ಡಂಗೌಡ ಜಿ ಪಾಟೀಲ್ ಅವರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ, ಕಾಂಗ್ರೆಸ್ ಮುಖಂಡರ ಮೇಲೆ 12 ಕೇಸ್ ಹಾಕ್ಸಿದ್ರು. 12 ಕೇಸ್, ಒಂದಲ್ಲ ಎರಡಲ್ಲ, 12 ಕೇಸ್, ಇನ್ಕ್ಲೂಡಿಂಗ್ ಅವತ್ತಿನ ಮಾಜಿ ಶಾಸಕರು ವಿಜಯನ್ ಕಾಶಪ್ಪನವ್ರನ್ನ ಹೊಣೆಯಾರೋಪ ಮಾಡಿ. ಆದ್ರೆ ಅವೆಲ್ಲವೂ ಕೋರ್ಟ್ನಾಗ ನಿರ್ದೋಷಿಯಾಗಿ ನಿರಪರಾಧಿ ಅಂತ ಹೇಳಿ ನಾವೆಲ್ಲವೂ ಹೊರಗೆ ಬಂದು ಆ ಮಾತು ಬೇರೆ. ಆದರೆ ಸುಳ್ಳು ಪ್ರಕರಣ ದಾಖಲೆ ಮಾಡೋದು, ನಿಮ್ಮನ್ನ ಸುಳ್ಳಾಗಿ ಅಧಿಕಾರಿಗಳನ್ನ ರಾಜಕೀಯವಾಗಿ ಬಳಸ್ಕೋತಕ್ಕಂಥದ್ದು, ಇಂಥ ಯಾವುದೂ ಕೆಟ್ಟ ಉದ್ದೇಶ ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿಜಯನ್ ಕಾಶಪ್ಪನವರಿಗೆ ಇಲ್ಲ. ನಾವೇ ಎಷ್ಟೋ ಸತ ಹೇಳಿದ್ವಿ ಅವರಿಗೆ, ಸರ ಇಲ್ಲಿ ಈ ಥರ ನಡೀತಾ ಆ ಥರ ನಡೀತಾ, ಅವ್ರ ಮೇಲೆ ಕೇಸ್ ಮಾಡ್ರಿ, ಈ ಥರ ಕೇಸ್ ಮಾಡ್ರಿ ಅಂತ ಹೇಳಿ. ಆದ್ರೆ ಅವರು ನಮಗೆ ಪ್ರತಿ ಸರ ಒಂದು ಸಜೆಸ್ಟ್ ಮಾಡ್ತಾರೆ. ಅವರು ಏನಂದ್ರೆ, ನೋಡ್ರಪ್ಪ, ಜನ ನಮಗೆ ಓಟ್ ಹಾಕಿ ಅಧಿಕಾರ ಕೊಟ್ಟಿದ್ದು ಜನರ ಅಭಿವೃದ್ಧಿಗಾಗಿ, ಜನರ ಒಳಿತಿಗಾಗಿ, ಈ ಕ್ಷೇತ್ರದ ಅಭಿವೃದ್ಧಿಗಾಗಿ. ನಾವು ದೇಶ ರಾಜಕಾರಣ ಮಾಡೋದು ಬೇಡ. ನಾವು ಆರಿಸಿ ಬಂದ ಶಾಸಕರಾಗಿ ಅವತ್ತೇ ಎಲ್ಲರೂ ನಮ್ಮವರು, ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಜನ ನಮ್ಮವರು. ನಾವು ಯಾರ ಮೇಲೆ ದೇಶ ರಾಜಕಾರಣ ಮಾಡೋದು ಬೇಡ, ಯಾರ ಮೇಲೆ ಸುಳ್ಳು ಕೇಸ್ ಮಾಡಿಸೋದು ಬೇಡ ಅಂತೇಳಿ ಪ್ರತಿ ಸಲ ನಮಗೆ ಸಜೆಸ್ಟ್ ಮಾಡ್ತಕ್ಕಂಥ ಶಾಸಕರು ಇವತ್ತು ನಮ್ಮ ಈ ಕ್ಷೇತ್ರದ ಪುಣ್ಯ ಅಂತ ತಿಳ್ಕೊಬೇಕು. ಅಂಥ ಶಾಸಕರ ಬಗ್ಗೆ ನೀವು ಸುಳ್ಳು ಆರೋಪ ಮಾಡೋದು, ಇದು ಬಹುಶಃ ಇಡೀ ತಾಲೂಕಿಗೆ ಒಂದು ಮುಜುಗರ ಪಡ್ತಕ್ಕಂಥದ್ದು. ಇವತ್ತು ಈ ಕ್ಷೇತ್ರದಲ್ಲಿ ದ್ವೇಷ ರಾಜಕಾರಣ, ಸುಳ್ಳು ಪ್ರಕರಣ ದಾಖಲೆ ಮಾಡ್ತಕ್ಕಂಥ ಕೀರ್ತಿ, ಸುಳ್ಳು ಹೇಳ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲಬೇಕಂದ್ರೆ ಮಾಜಿ ಶಾಸಕರಾಗಿರ್ತಕ್ಕಂಥ ದೊಡ್ಡನಗೌಡ ಜಿ ಪಾಟೀಲ್ ಅವರಿಗೆ ಮತ್ತು BJP ಅವರಿಗೆ. ಅವರ ಉದ್ದೇಶ, ಅವರ ಸಿದ್ಧಾಂತನೇ ಇದು. ಅದರ ಜೊತೆಗೆ ಇವತ್ತು ಜನರಿಗೆ ಸುಳ್ಳನ್ನು ಹೇಳೋದು, ಜನರ ದಾರಿ ತಪ್ಪಿಸೋದು, ಸುಳ್ಳು ಬೇರೆ ಬೇರೆ ಸಂದೇಶವನ್ನು ಕೊಡ್ತಕ್ಕಂಥದ್ದು. ಇವತ್ತು ಅಲ್ಪ ಸ್ವಲ್ಪ ನೀರಿನ ಸಮಸ್ಯೆಗಳು ಆಗಿರ್ಬೋದು, ಇಲ್ಲ ಅಂತ ಹೇಳಕತ್ತಿಲ್ಲ ನಾವು. ಅದನ್ನು ನೀವು ರಾಜಕೀಯವಾಗಿ ಬಳಸ್ಕೊಂಡು ಶಾಸಕರ ಮೇಲೆ ಆರೋಪ ಮಾಡೋದು ಎಷ್ಟು ಸರಿ ಅನ್ನೋದು ನಿಮ್ಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕು. ಇವತ್ತು BJP ಕಾರ್ಯಕರ್ತರ ಮೇಲೆ ಕೇಸ್ ಮಾಡಿಸ್ಯಾರ ಅಂತ ಹೇಳಕತ್ತಾರ ಅವರು. ಸಿಂಪಲ್ ಆಗಿ ಒಂದೇ ಎಕ್ಸಾಂಪಲ್ ಹೇಳ್ತೀನಿ ತಿಳ್ಕೊಡ್ರಿ. ಮಾಜಿ ಶಾಸಕರಾಗಿರ್ತಕ್ಕ ದೊಡ್ಡ ಪಾಟೀಲ್ ಅವರೇ, ಮೊನ್ನೆ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ದೊಡ್ಡಪ್ಪ ಅನ್ನೋ ವ್ಯಕ್ತಿ ನಮ್ಮ ಕಾಂಗ್ರೆಸ್ಸಿನ ಬೂತ್ ಅಧ್ಯಕ್ಷ ಕೂಡ, ಅವರು ಕೂಡ ಪ್ರಕರಣದಲ್ಲಿ ಹೆಸರಿದೆ. ನಾನು ನಿನ್ನೆ ನೋಡಿದೆ ನ್ಯೂಸ್ನ್ಯಾಗ, ನಮಗೆ ಗೊತ್ತಿರಲಿಲ್ಲ, ಬಟ್ ನಾನು ನಿನ್ನೆ ನೋಡಿದೆ ನ್ಯೂಸ್ನ್ಯಾಗ. ಅದರಲ್ಲಿ ಕೆಲವೊಂದಿಷ್ಟು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರ ಹೆಸರುಗಳಿದಾವೆ. ನಮ್ಮ ಶಾಸಕರು ಮಾಡಿಸೋದಾಗಿದ್ರ ಎಲ್ಲ ನೀವು BJP ಲೀಡರ್ಸ್ ಹಾಕಿಸ್ಬೋದಾಗಿತ್ತಲ್ಲ. ನಮ್ಗೆ ಆ ಮುಖಂಡರನ್ನ ಯಾಕೆ ಹಾಕಿಸ್ಬೇಕಾಗಿತ್ತು? ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳೋದೇನಂದ್ರೆ, ಅವರು ಇದರಲ್ಲಿ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ. ಅಧಿಕಾರಿಗಳೇ ಖುದ್ದಾಗಿ ತಾವೇನು ಮಾಧ್ಯಮದಲ್ಲಿ ತೋರಿಸಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿ ಪೊಲೀಸರು ಮತ್ತು ಅಧಿಕಾರಿಗಳು ಕೂಡಿಕೊಂಡು ಆ ವಿಡಿಯೋದಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ಕಾನೂನುಬದ್ಧವಾಗಿ ಅವ್ರಿಗೇನು ಕೆಲಸ ಮಾಡಲಿಕ್ಕೆ ಅಡಚಣೆ ಉಂಟಾಗಿದೆ ಆ ಸೆಕ್ಷನನ್ನು ಹಾಕಿರ್ಬೋದು. 353 ಹಾಕಿದ್ದಾರೆ ಅಂತ ಕೇಳಿ ನೋಡಿದೆ ನಾನು. ಅದು ಕಾನೂನುಬದ್ಧವಾಗಿ ಅವ್ರು ಏನು ಮಾಡ್ಬೇಕು ಅದು ಮಾಡಿದ. ಅವ್ರ ಅಧಿಕಾರಿ ತಡೆಯಾದಂಥ ಸಂದರ್ಭದಲ್ಲಿ ಅದು ಮಾಡಬೇಕಾಗಿರ್ತಕ್ಕಂಥ ಅವರ ಒಂದು ಕರ್ತವ್ಯ ಅದು ಮಾಡಿದ್ದಾರೆ. ಆದರೆ ಅದನ್ನೇ ಎದುರಿಟ್ಕೊಂಡು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮಾಜಿ ಶಾಸಕರು ಸುಳ್ಳು ದೂರನ್ನು ಕೊಡೋದು, ಈಗಿರ್ತಕ್ಕಂಥ ಶಾಸಕರ ಮೇಲೆ ಸುಳ್ಳು ಆರೋಪವನ್ನು ಮಾಡೋದು, ಇದೆಲ್ಲ ಬಿಟ್ಟರೆ ನೀವು ಮಾಜಿ ಶಾಸಕರು ಅನ್ನುವುದಕ್ಕೆ ಅರ್ಹರಿರ್ತೀರಿ. ಇಲ್ಲಾಂದರೆ ಅದಕ್ಕೆ ಆ ಹೆಸರಿಗೆ ನೀವು ಅಗೌರವ ತರ್ತಕ್ಕಂಥವ್ರು ಆಗ್ತೀರ ಅಂತ ಹೇಳಿ ನಾನು ಮಾಜಿ ಶಾಸಕರಿಗೆ ನಾನು ಈ ಮಾಧ್ಯಮದ ಮೂಲಕ ನನ್ನ ಒಂದು ಸಜೆಸ್ಟ್ ಮಾಡಲಿಕ್ಕೆ ಬಯಸ್ತೀನಿ. ನಾನು ಇವತ್ತು ತಾವೆಲ್ಲ ನೋಡಿದಾಗೆ ಈ ಹಿಂದೆ 2018ರಿಂದ 22ರಲ್ಲಿ ಮಾಜಿ ಶಾಸಕರು ಅಧಿಕಾರದಲ್ಲಿದ್ದರು ದೊಡ್ಡಗೌಡ ಪಾಟೀಲ್ ಅವರು. ಅವರೇ ಹೇಳ್ತಾರ 2012ರಲ್ಲಿ ಇದೇನು ನೀರಿಂದು ಯೋಜನೆ ಬಂದಂಥ ಸಂದರ್ಭದಲ್ಲಿ 10 ವರ್ಷಕ್ಕೊಮ್ಮೆ ಅದನ್ನು ಅಪ್ಗ್ರೇಡೇಷನ್ ಮಾಡಬೇಕಾಗಿತ್ತು ಅಂತೇಳಿ ದೊಡ್ಡಗೌಡ ಪಾಟೀಲ್ ಅವರು ಹೇಳ್ತಾರ. 10 ವರ್ಷ 2013ಕ್ಕೆ ಅದು ಯೋಜನೆ ಜಾರಿಗೆ ಬಂದ ಸಂದರ್ಭದಲ್ಲಿ 10 ವರ್ಷದಲ್ಲಿ ಎಷ್ಟಾಯ್ತು? 2022ಕ್ಕೆ ಆಗುತ್ತಲ್ಲ. 2022ರಲ್ಲಿ ಯಾರು ಅಧಿಕಾರದಲ್ಲಿದ್ದರು? ಮಾಜಿ ಶಾಸಕ ದೊಡ್ಡಗೌಡ ಪಾಟೀಲ್ ಅವರಿದ್ರು. ಅವಾಗ ಅಪ್ಗ್ರೇಡೇಷನ್ ಮಾಡ್ಬೋದಾಗಿತ್ತಲ್ಲ. ತಾವು ಅವಾಗ ಒಂದು ವರ್ಷ ಪ್ರೊಸೆಸ್, ಅದು ಏನು ಅನುದಾನ ಬಿಡುಗಡೆ ಮಾಡಿಸಿ ಟೆಂಡರ್ ಪ್ರೊಸೆಸ್ ಮಾಡಿಸಿ ಮಾಡ್ತಕ್ಕಂಥ ಒಂದು ವರ್ಷ ಟೈಮ್ ಹಿಡಿತಾ ತಾವು ಮಾಡಿದ್ರಂದ್ರೆ ಇಷ್ಟೊತ್ತಿಗೆ ಅದು ಕೆಲಸ ಪೂರ್ಣವಾಗಿರ್ತಿತ್ತು, ಜನರಿಗೆ ಯಾವುದು ತೊಂದರೆ ಇರ್ತಿದ್ದಿಲ್ಲ. ಇಂಥ ಕೆಲಸಗಳನ್ನು ಮಾಡೋದನ್ನು ಬಿಟ್ಟು ಸುಳ್ಳು ಆರೋಪವನ್ನು ಮಾಡ್ಕೊಂತ ಅಡ್ಡಾಡಕತ್ತಾರೆ ಇವರು. ಅಧಿಕಾರ ಇದ್ದಾಗ ಯಾವುದೇ ಕೆಲಸ ಜನರ ಪರವಾಗಿ ಕೆಲಸ ಮಾಡಲಿಲ್ಲ. ಶಿರಡಿ ಸಾಯಿಬಾಬಾ ಜ್ಯೋತಿಷ್ಯ ಕೇಂದ್ರ ಸರ್ವ ಮಾಂತ್ರಿಕ ಶಕ್ತಿಯನ್ನು ವಶಪಡಿಸಿಕೊಂಡಿರುವ ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಹಾಗೂ ವಂಶ ಪಾರಂಪರಿಕ ಜ್ಯೋತಿಷ್ಯರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ.
ವಿದ್ಯಾಭ್ಯಾಸದಲ್ಲಿ ತೊಂದರೆ, ಹಿತಶತ್ರುಗಳಿಂದ ಸಮಸ್ಯೆ, ಸಂತಾನಹೀನತೆ, ರಾಜಕೀಯ ಸಮಸ್ಯೆ, ವಿವಾಹ ವಿಳಂಬ, ಮಕ್ಕಳು ನಿಮ್ಮ ಮಾತು ಕೇಳಲು, ಆಸ್ತಿ ಸಮಸ್ಯೆ, ಉದ್ಯೋಗದಲ್ಲಿ ತೊಂದರೆ, ಹಣಕಾಸು ಸಮಸ್ಯೆ, ಕೋರ್ಟ್ ಕಚೇರಿ, ಪ್ರೀತಿಯಿಂದ ನಂಬಿ ಮೋಸ, ಅತ್ತೆ ಸೊಸೆ ಸಮಸ್ಯೆ, ಮಾಟಮಂತ್ರ ನಿವಾರಣೆ, ಇನ್ನೂ ನಿಮ್ಮ ಯಾವುದೇ ಸಮಸ್ಯೆ ಇರಲಿ, ಎಷ್ಟೇ ಕಠಿಣವಾಗಿರಲಿ 5 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ನಿಜವೇ ದೈವ, ನಂಬಿಕೆಯೇ ಜೀವನ. ನಿಮಗೆ ಕಷ್ಟವಿದೆಯೇ? ನಮ್ಮಲ್ಲಿ ಪರಿಹಾರವೂ ಇದೆ. ಒಂದು ಕರೆ ನಿಮ್ಮ